ಕ್ರಿಶ್ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟಿದೀನಿ ಮಾವಯ್ಯ. ನಿಮ್ದು ಒಂದೇ ಒಂದು ಗುನ್ನಕ್ಕೆ ಅವನು ಬುಗುರಿ ಪೀಸ್ ಪೀಸ್. ಏನ್ ನನ್ನ ಕಳ್ಸೋಕ್ ಅಷ್ಟೊಂದು ಅರ್ಜೆಂಟಾ? ಏನ್ ನಾನು ಹೋದ್ರೆ ನೀನ್ ಹ್ಯಾಪಿ ಆಗಿರ್ತೀಯಾ? ಅಯ್ಯೋ ದೇವ್ರನೇ ಇಲ್ಲಣ್ಣ, ಈ ಸಲ ಮಾವಯ್ಯನ ಕೋಪಕ್ಕೆ ಮೋಸ್ಟ್ಲಿ ಔಟ್ ಆಗ್ಬೋದೇನೋ ಅನ್ಬಿಟ್ಟು ಬಕೆಟ್ ಹಿಡ್ದೆ, ತುಂಬಲೇ ಇಲ್ಲ, ತೂತಾಗಿತ್ತು. ಪ್ರಾಮಿಸ್. ಊರೆಲ್ಲ ಮಾವನ್ ಮಾತು ಕೇಳ್ತಿದ್ರು ಅನ್ಬಿಟ್ಟು ನಾನು ಅವ್ರನ್ನ ಫಾಲೋ ಮಾಡಿದೆ. ನೆಕ್ಸ್ಟ್ ನಿಮ್ನೆ ಫಾಲೋ ಮಾಡ್ತೀನಣ್ಣ. 2 ನಿಮಿಷ ಟೈಮ್ ಕೊಡಿ, 1 ನಿಮಿಷದಲ್ಲಿ ಎಲ್ಲ ಹೆಂಗಿತ್ತು ಹಂಗ್ ಜೋಡಿಸ್ಬಿಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಅಕ್ಕ, ಹುಡುಗರು ಬೀಳೋದಿಲ್ಲ, ಮೊದ್ಲು ಬೀಳೋದು ಹುಡುಗಿರೇನೆ. ಸಾಧ್ಯನೇ ಇಲ್ಲ. ನಮ್ ಭೂಮಿನ ನೋಡಿ ಆ ಕೃಷಿ ಬೆದ್ದಿರ್ತಾನೆ. ಏನತ್ತೆ, ಯಾರು ಬಿದ್ರು? ಏನಾಯ್ತು? ಭೂಮಿ, ನಿನ್ ಲವ್ ಸ್ಟೋರಿ ಹೇಗ್ ಶುರುವಾಯ್ತು ಅಂತ ಪಟ್ಪಟ ಅಂತ ಹೇಳು. ನನ್ಗೊಂದು ಲವ್ ಸ್ಟೋರಿ ಇರ್ಬೇಕಲ್ಲ. ಹೇಳು ಭೂಮಿ, ಹೇಗ್ ಶುರುವಾಯ್ತು ಅಂತ. ಅವತ್ತೊಂದಿನ ಬಸ್ ಸ್ಟಾಪ್ ಅಲ್ಲಿ ನಾನ್ ನಿಂತಿದ್ದೆ. ಈ ಭೂಮಿ, ನೀನೊಬ್ಳೇ ಇದ್ಯಾ? ಇಲ್ಲ, ನನ್ ಜೊತೆ ನಿಮ್ಮಂತ ಫ್ರೆಂಡ್ಸ್ ಗಳಿದ್ರು. ಆಗ ದೊಡ್ಡ ಕಾರೊಂದು ಬಂದ್ ನಿಲ್ತು. ಅದರಲ್ಲಿ ಕ್ರೇಶ್. ಅವನು ಕ್ಲರ್ಕ್ ಮಗ ಅಂತ ಹೇಳ್ತಿದ್ದೆ. ಐ ಮೀನ್, ಆ ಕಾರ್ ಪಕ್ಕದಲ್ಲಿ ಒಂದ್ ಸ್ಕೂಟರ್ ಇತ್ತು, ಅದರ ಮೇಲೆ ಕ್ರೇಶ್. ಆಗ ನೋಡಿದ್ನಂತೆ ನನ್ನ. ಆವತ್ತಿಂದ ಪ್ರತಿದಿನ ಸೈಟ್ ಹೊಡೆಯೋದೆ. ಅದಲ್ವೇ ಮೊದ್ಲು ಯಾರು ಬಿದ್ದಿದ್ದು? ಅವನೇ ಬಿದ್ದಿದ್ದು. ಅಯ್ಯೋ, ಬಿದ್ಬಿಟ್ನಾ? ಪ್ರೀತಿಲತೆ. ನಿಮ್ಮನ್ನ ನೋಡ್ದಾಗಿಂದ ನಿದ್ದೆ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಆದ್ರೆ ರೂಲ್ಸ್ ಪ್ರಕಾರ ನೀವು ನನ್ನ ಕನ್ಸಲ್ ಬರ್ಬೇಕಲ್ವಾ, ಅದಕ್ಕೋಸ್ಕರ ನಿದ್ದೆ ಮಾಡ್ತಾ ಇದ್ದೀನಿ. ಸತ್ತೋಗ್ಬಿಡೋಣ ಅಂತಿದ್ದೆ, ಆದ್ರೆ ನೀವು ಒಂಟಿ ಆಗ್ಬಿಡ್ತೀರಲ್ಲ, ಅದಕ್ಕೋಸ್ಕರ ಬದುಕ್ತಾ ಇದ್ದೀನಿ. ನೀವು ಆಗಲ್ಲ ಅಂತಂದ್ರೆ ಇಲ್ಲೇ ಈಗ್ಲೇ ನಾನು ಪ್ರಾಣ ಬಿಟ್ಬಿಡ್ತೀನಿ. ಪ್ಲೀಸ್. ನಾನಿಲ್ದೆ ಒಂಟಿಯಾಗಿ ಸಾಯ್ತಾನಲ್ಲ ಅಂತ ಓಕೆ ಅನ್ಬಿಟ್ಟೆ. ಆಮೇಲೆ ಲವ್ ಆದ್ಮೇಲೆ ಇನ್ನೇನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ?